ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಯಾರೆಲ್ಲ ಪೆಂಡಿಂಗ್ ಹಣಕ್ಕೆ ಗೃಹಲಕ್ಷ್ಮಿ 11ನೇ ಕಂತು ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ, ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸ್ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದೇ ಮೊದಲಿನಿಂದ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನು ಗುಡ್ ನ್ಯೂಸ್ ಅನ್ನೋದ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸು. ಏನು ಗುಡ್ ನ್ಯೂಸು ಅಂತಂದರೆ, ಯಾರೆಲ್ಲ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ 11ನೇ ಕಂತು ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ, ಇವತ್ತು 15 ಜಿಲ್ಲೆಗಳಿಗೆ ಬೆಳಿಗ್ಗೆ 10:30ಕ್ಕೆ ಹಣನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾವ ಯಾವ ಜಿಲ್ಲೆಗಳು ನಾನು ತಿಳಿಸ್ಕೊಡ್ತೀನಿ. ಅಂದರೆ ಪೆಂಡಿಂಗ್ ಅಂದರೆ 9, 10, 11 ಅಥವಾ 10ನೇ ಕಂತು 11ನೇ ಕಂತು 2 ಕಂತುಗಳು ಅಥವಾ 3 ಕಂತುಗಳ ಹಣನ ಜಮಾ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ 3 ಕಂತು ಹಣ ಬಂದಿಲ್ಲ, ಯಾರಿಗೆಲ್ಲ 2 ಕಂತು ಹಣ ಬಂದಿಲ್ಲ, ಎಲ್ಲನೂ ಕೂಡ ಬಂದು 11ನೇ ಕಂತುಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅದು ಕೂಡ ಇವತ್ತು ಜಮಾ ಆಗ್ತಾ ಇದೆ. ಬರೀ 15 ಜಿಲ್ಲೆಗಳಿಗೆ ಹಣನ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಯಾವ ಯಾವ ಜಿಲ್ಲೆಗಳು ನನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಬೆಳಗಾವಿ. ಇಷ್ಟು ಜಿಲ್ಲೆಗಳಿಗೆ ಅಂದರೆ 15 ಜಿಲ್ಲೆಗಳಿಗೆ ಇವತ್ತು 10:30ಕ್ಕೆ ಹಣನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಯಾರೆಲ್ಲ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಅಲ್ವಾ, ನಮಗೆ ಗೃಹಲಕ್ಷ್ಮಿ 11ನೇ ಕಂತು ಹಣ ಬಂದಿಲ್ಲ ಅಂತ. ಅಂದರೆ 11ನೇ ಕಂತು ಹಣ ಸರ್ಕಾರದಿಂದ ಬರೋದು ತುಂಬಾ ಲೇಟ್ ಆಗಿದೆ. ಸೊ ಹಾಗಾಗಿ ಇವತ್ತು ಬರೀ 15 ಜಿಲ್ಲೆಗಳಿಗೆ ಹಣನ ಜಮಾ ಮಾಡ್ತಾ ಇದ್ದಾರೆ. ಮತ್ತೊಂದು ಹೊಸ ಅಪ್ಡೇಟ್ ಏನಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣದ ಜೊತೆಗೆ ಅನ್ನಭಾಗ್ಯದ ಹಣನೂ ನಿಮಗೆ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ ಅಕ್ಕಿಯ ಹಣನೂ ಕೂಡ ನಿಮಗೆ ಇವತ್ತೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಜಿಲ್ಲೆಗಳಿಗೆ ಸೋಮವಾರ ಅಂದರೆ 8/7/2024 ಬೆಳಿಗ್ಗೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆ ಅಪ್ಡೇಟು ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಏನಂದರೆ ಸ್ನೇಹಿತರೆ, ಅನ್ನಭಾಗ್ಯದ ಹಣ ಆಗಲಿ ಗೃಹಲಕ್ಷ್ಮಿ ಹಣ ಆಗಲಿ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಸ್ವಲ್ಪ ಜನ ಕಮೆಂಟ್ ಹಾಕಿ ಬಂದಿರೋರು. ಯಾಕಂತಂದರೆ ಸಾಕಷ್ಟು ಮಹಿಳೆಯರಿಗೆ 11ನೇ ಕಂತಾಗಲಿ ಪೆಂಡಿಂಗ್ ಹಣ ಆಗಲಿ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಬಂದಿಲ್ಲ. ಸೊ ಹಾಗಾಗಿ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿಯ 10 ಕಂತುಗಳು ನಾವು ಏನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಲಾಸ್ಟು, 11ನೇ ಕಂತು ಯಾರಿಗೂ ಕೂಡ ಬಿಡುಗಡೆಯಾಗಿಲ್ಲ, ನಮಗೂ ಕೂಡ ಬಿಡುಗಡೆಯಾಗಿಲ್ಲ. ಮತ್ತು ನಮಗೆ ಯಾಕೆ ಬಿಡುಗಡೆಯಾಗಿಲ್ಲ ಅನ್ನೋದು ಸಾಕಷ್ಟು ಕ್ವಶನ್ಗಳು ಅವ್ರಿಗೆ ಓಡ್ತಾ ಇರುತ್ತೆ. ನೀವು ಗೃಹಲಕ್ಷ್ಮಿ 11ನೇ ಕಂತು ಹಣ ಆಗಲಿ ಮತ್ತು ಪೆಂಡಿಂಗ್ ಹಣ ಆಗಲಿ ಬಂದಿದೆ ಅಂತ ತಿಳಿಸಿದ್ರೆ ಅವ್ರಿಗೂ ಕೂಡ ಒಂದು ಭರವಸೆ ಇರುತ್ತೆ. ಯಾಕಂತಂದರೆ ನಮಗೂ ಕೂಡ ಸ್ವಲ್ಪ ಲೇಟಾಗಿ ಬರುತ್ತೆ ಅನ್ನೋದು ಒಂದು ಭರವಸೆ ಇಟ್ಕೋತಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ. ಮತ್ತು ನಿಮ್ಮ ಜಿಲ್ಲೆ ನೇಮ್ನು ಕೂಡ ಮೆನ್ಷನ್ ಮಾಡಿ, ಈ ಜಿಲ್ಲೆಗೆ ಬಂದಿದೆ ಅಂತ. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಏನಂದರೆ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಲಿ ಫ್ರೀ ಕೊಡುವಂತಹ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲೇ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.